ಅವನು ದೊಡ್ಡ ಶಿವ ಭಕ್ತಾನೇ ಇರ್ಬೋದು, ಆದ್ರೆ ಹೆಣ್ಣಿನ ವಿಷಯದಲ್ಲಿ ಕೈ ಹಾಕಿ ಸರ್ವನಾಶ ಆಗೋದಾ? ಹಾಗೆ ಅಮಾಯಕ್ಲಾಗಿರೋ ನನ್ ಜೀವನನ ಹಾಳು ಮಾಡಕ್ ಹೊರಟಿರೋ ನಿಮ್ಮನ್ನ ನಾನಲ್ಲ, ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ಎಲ್ಲ ಸರಿಯಾಗಿತ್ತು. ಆ ಮಯೂರಿ ಪೇಪರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಸೈನ್ ಮಾಡಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ಆದ್ರೂ ಅಮ್ಮ ಬರ್ತಾರನ್ನೋ ಒಂದು ಕ್ಲೂ ಕೂಡ ಇರ್ಲಿಲ್ಲ, ಸಡನ್ ಆಗಿ ಬಂದ್ಬಿಟ್ರು. ಹೌದು, ಅತ್ತೆಗೆ ನಾವು ಅಷ್ಟೊಂದೆಲ್ಲ ಯಾಮಾರಿಸ್ಬದ್ವಿ. ಆದ್ರೂ ಅತ್ತೆಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಅವ್ರಿಗೆ ಯಾರಾದ್ರೂ ಹಾಕೊಟ್ರ? ಒಂದು ಗೊತ್ತಾಗ್ತಿಲ್ಲ. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿ ಸೋತೋದೆಮ್ಮ. ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಹೇಳ್ತಾರಲ್ಲ, ಅದನ್ನ ನನ್ನ ಜೀವನದಲ್ಲಿ ಅನುಭವಿಸ್ತಿದ್ದೀನಿ. ಬೇಜಾರಾಗಬೇಡಿ ಡ್ಯಾಡ್. ನೀವಿವತ್ತು ಮಾಡಿರೋ ಪ್ರಯತ್ನಕ್ಕೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ನನಗೇನೋ ಇನ್ನು ನಂಬಿಕೆ ಇಲ್ಲ ಸಮಂತ. ಇವತ್ತು ಮಯೂರಿ ನಡ್ಕೊಂಡಿದ್ದು ನೋಡಿದ್ಯಲ್ಲ, ಇನ್ನು ಅವಳಿನ ನ್ಯಾಯ ಮಾಡಿಸಿ ಏನು ಮಾಡಕ್ಕಾಗಲ್ಲ. ಅಲ್ಲ ರೀ, ನಾನ್ ನಿಮಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿ ತಪ್ಪು ಮಾಡಿರ್ಬೋದು, ಆದ್ರೆ ಅದಾದ್ಮೇಲೆ ನಿಮ್ಮನ್ನ ಚೆನ್ನಾಗೇ ನೋಡ್ಕೋತಿದೀನಿ ಅಲ್ವಾ? ನೀವ್ ತಾಳಿ ಕಟ್ಟಿದ್ದು ತಪ್ಪು ಅಂತ ಒಪ್ಕೋತಿದ್ದೀರಾ ಅಲ್ವಾ? ಆ ಹಾಗಿದ್ಮೇಲೆ ನೀವ್ ಯಾಕೆ ನನ್ನ ಎಲ್ಲಿ ಕರ್ಕೊಂಡ್ ಬಂದ್ರಿ? ಅದ್ ತಪ್ಪಲ್ವಾ? ಅವತ್ತು ನಾನ್ ಬಾಟಲ್ನ ಒಡೆದು ಹಾಕ್ದಾಗ ನೀನು ನನ್ನ ಹೆಂಡತಿ ತರ ಹೆಂಡತಿ ಅಲ್ಲ ಅಂತ ಹೇಳಿದ್ದು ನೆನ್ಪಿದೆ ಅಲ್ವಾ? ಅಂದ್ಮೇಲೆ ಈಗ ಯಾಕೆ ನನ್ನ ಶಾಶ್ವತವಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರಿ? ನಿಮ್ಗೆ ನನ್ ಮೇಲೆ ಏನ್ ಅಧಿಕಾರ ಇದೆ ಅಂತ ಇಂಥ ಕೆಲ್ಸ ಕೈ ಹಾಕಿದ್ರಿ? ನೋಡ್ರಿ ಸಿಂಗಾರಿ, ನೀವ್ ಎಷ್ಟೇ ಲಾ ಅಂಡ್ ಆರ್ಡರ್ ಕ್ವೆಶ್ಚನರೀಸ್ ಮಾಡಿದ್ರು ನಮ್ ಕಡೆಯಿಂದ ಒಂದೇ ಉತ್ತರ. ನಮ್ಮ ಪಿತಾಶ್ರೀ ಏನೇ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಮಾಡ್ತೀವಿ. ಅವ್ರು ಹೇಳಿದ್ರು ನನ್ ಕರ್ಕೊಂಬಂದೆ, ಅಷ್ಟೇ ಅಷ್ಟೇ. ಹಾಗಾದ್ರೆ ನನಗ್ ಗೊತ್ತಿಲ್ದ ಹಾಗೆ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರಲ್ಲ, ಆದ್ರೆ ಹಿಂದೇನು ಯಜಮಾನ್ರಿದ್ರಾ? ನೋಡ್ರಿ ಸಿಂಗಾರಿ, ಇವತ್ತು ಮತ್ತೊಂದ್ಸಲ ನಿಮಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ಆ ಮದುವೆ ವಿಚಾರದಲ್ಲಿ ನಮ್ಮ ತಂದೆದು ಯಾವ ಕೈವಾಡನೂ ಇಲ್ಲ. ಇದ್ದಿದ್ರೆ ಮದುವೆ ಆಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಸೊ ಪ್ಲೀಸ್ ಡೋಂಟ್ ಪುಟ್ ಹಿಮ್ ಇನ್ ದಿಸ್. ಒಟ್ನಲ್ಲಿ ನಿಮ್ಗೇನ್ ಬೇಕೋ ಅದನ್ನ ಮಾಡೋ ಹಕ್ಕು ನಿಮಗಿದೆ, ಆದ್ರೆ ನನಗಿಷ್ಟ ಬಂದ ಹಾಗೆ ಬದುಕೋ ಹಕ್ಕನ್ನ ಮಾತ್ರ ಕಿತ್ಕೊಂಡಿದ್ದೀರಾ. ಅಲ್ಲ, ಪದೇ ಪದೇ ನೀನ್ ಯಾಕೆ ಈಗ ಅನ್ಕೊಂತೀಯ ಸಿಂಗಾರಿ? ನಿನಗೇನ್ ಕಡಿಮೆ ಆಗಿದೆ ಹೇಳು? ನಿನಗೇನ್ ಬೇಕೋ ಎಲ್ಲ ಇಲ್ಲಿದೆಯಲ್ವಾ? ಎಲ್ಲಾನು ಇದೆ, ಆದ್ರೆ ಮನಃಶಾಂತಿ ಒಂದನ್ನ ಬಿಟ್ಟು ಅದನ್ನ ನಿಮ್ಮಿಂದ ಕೊಡೋದಕ್ಕಾಗತ್ತಾ? ಹಾಗಿದ್ಮೇಲೆ ಈ ನಿಮ್ಮ ಮೌನದಲ್ಲೇ ಅದ್ಯಾವುದೂ ಆಗಲ್ಲ ಅಂತ ಗೊತ್ತಾಗ್ತಾ ಇದೆ. ಒಬ್ರಿಗೆ ಖುಷಿನ ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅದನ್ನ ಕಿತ್ಕೊಳ್ಳೋ ಹಕ್ಕು ಇಲ್ಲ ಅಲ್ವಾ? ಇದು ನಿಮಗ್ ಅರ್ಥ ಆಗಿದ್ದ ದಿವ್ಸ ನೀವ್ ಬದ್ಲಾಗ್ತೀರ, ಇಲ್ಲ ನೀವ್ ಬದ್ಲಾಗೋಷ್ಟ್ರಲ್ಲಿ ನಾನು ನಿಮ್ಮಿಂದ ದೂರ ಹೊರಟೋಗಿರ್ತೀನಿ. ನೀವೇನೇ ಹೇಳಿ ಡ್ಯಾಡ್, ಮಯೂರಿ ನಡ್ಕೊಂಡಿದ್ ಸ್ವಲ್ಪನೂ ಸರಿ ಇಲ್ಲ. ಡ್ಯಾಡ್, ನಾವೆಲ್ಲರೂ ಅವಳು ಒಳ್ಳೇದಕ್ಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು.
ಎಷ್ಟೆಲ್ಲ ಮಾತಾಡಿದ್ಲು.